ನಾಯಿಗಳು ಸಾಕೊಂಡ್ರೆ ನಾಯಿ ಹುಚ್ಚೆನೂ ಕ್ಲೀನ್ ಮಾಡಬೇಕು, ನಾಯಿ ಕಕ್ಕನೂ ಕ್ಲೀನ್ ಮಾಡಬೇಕು. ಹೋಗಿದೆ ಅಂತ ಅಂದ್ರೆ ಒಂದು 12 ಮರಿ ಇತ್ತು, ಅದರಲ್ಲಿ ಎಲ್ಲ ಹೊತ್ಕೊಂಡು ಹೋಗಿ ಬರೀ ಎರಡು ಮರಿ ಬಿಟ್ಟಿದೆ. ಹೆಂಗಿದೆ ಮುದ್ದೆ ಸಾಂಬಾರು ಪಲ್ಯ ಸಕ್ಕತ್ ಹೆಂಗಿದೆ. ನಮ್ಮ ಸಣ್ಣಲ್ಲಿ ಚೆನ್ನಾಗಿ ನಿಂತ್ಕೊತಾಳೆ. ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಕ್ಕಿದು ಚಳೆ. ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಕರೆಂಟ್ ಬಂದಿತ್ತು, ಇಷ್ಟವರೆಗೂ ಪಾತ್ರೆ ಬೆಳಗ್ತಾ ಇದ್ದೆ. ಇವಾಗ ಸ್ವಲ್ಪ ನೀರು ಬಿಡೋಣ ಅಂತ ಬಂದೆ, ನೀರು ಹಾಸೋಣ ಅಂತ ಅಂದ್ಬಿಟ್ಟು. ಅಂದರೆ ಏನಂತ ಅಂದರೆ ಇನ್ನೇನು ಕರೆಂಟ್ ಹೋಗುತ್ತೆ ಫ್ರೆಂಡ್ಸ್. ಬೆಳಗ್ಗೆನೇ 9 ಗಂಟೆಗೆ ಕರೆಂಟ್ ಕೊಟ್ಟಿದ್ದಾರೆ. ಟೈಮ್ ಆಲ್ರೆಡಿ ಆಲೇ ಎಷ್ಟು 11:15. ಏನೋ ಕೇಬಲ್ ಉಲ್ಟಾಗಿದೆ ಅಂತ ಅಂದ್ಬಿಟ್ಟು ನೀರು ಬರ್ತಾ ಇರಲಿಲ್ಲ. ಇವಾಗ ನಮ್ಮ ಮೈದ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟು ಹೋಗಿದ್ದಾರೆ, ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ನೋಡಿ ಹಾಡು ಮೇಯಿಸ್ತಾ ಇದ್ದೀನಿ. ಹೇಯ್ ಸಂಗೀತ ಹೇಯ್ ನಡಿ. ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಇಷ್ಟು 3:15 ಬಂದೆ. ತಲೆ ಬಚ್ಚಲ ಅಂತ ಅಂದ್ಕೋಬೇಡಿ, ಹಾಡು ಮೇಯ್ಸೋಕ್ಕೆಲ್ಲ ತಲೆ ಬಚ್ಕೊಂಡು ಬರೋದಿಲ್ಲ. ವಿಡಿಯೋ ಮುಂದೆ ಇಲ್ಲಿ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಯಾಕೋ ಬೇಜಾರಾಗ್ತಿತ್ತು, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡಿ ಅಲ್ಲಿ ಮೇಯ್ತಾ ಇದ್ದಾರೆ ನಮ್ಮ ಹಸು, ಅಲ್ಲೇ ಹ್ಞೂ 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 ಅಂತ ಅಂತಿದ್ದಾಳೆ. ಮನೆ ಹತ್ರನೇ ಕಟ್ಟಾಕ್ಬಿಟ್ಟು ಮೇವು ಹಾಕಿವೆ. ಅಲ್ಲ ಅವರೇ ಗಿಡ ಹಾಕಿದೆ ನಮ್ಮ ಅತ್ತೆ, ಸ್ವಲ್ಪ ಅವರೇ ಗಿಡಕ್ಕೆ ಓಡ್ತವೆ. ಬಿಸಿಲು ಈಗ ಕಮ್ಮಿ ಆಗಿದೆ. ಏನಂತ ಅಂದರೆ ಅಲ್ಲೇ ತುಂಬ ದಿನದಿಂದ ಮೇಯೋದಕ್ಕೆ ಬಿಡ್ತಾನೆ ಇರಲಿಲ್ಲ, ಮನೆ ಹತ್ರನೇ ಕಟ್ಟಾಕಿವೆ. ಇವತ್ತು ಸ್ವಲ್ಪ ಕಾಲಾಡಲಿ ಅಂತ ಬಿಟ್ಟಿದ್ದೀನಿ, ಆದರೆ ಅವು ಮೇಯ್ದಲ್ಲ ಹೆಂಗೆ ನಡ್ಕಾಡ್ತವೆ ಅಂದರೆ ಅಷ್ಟೇ ನಡ್ಕಾಡ್ತವೆ. ನಾಡೋ ಕಟ್ಟಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಮೇಯ್ಲಿ ಸ್ವಲ್ಪ ಹೊತ್ತಂತ. ನೋಡಿ ನಮ್ಮ ಹಳ್ಳಿಯ ಬದುಕು ಹೇಗಿದೆ ಅಂತ ಅಂದ್ಬಿಟ್ಟು. ಹಸ ಹಾಡು ಕರ ಎಲ್ಲೂ ಹೊರಗಡೆ ಅಂದರೆ ಬೇರೆಯವ್ರ ಜಮೀನಿಗೆಲ್ಲೂ ಹೋಗಲ್ಲ, ನಮ್ಮ ಜಮೀನಲ್ಲೇ ಮೇಯಿಸ್ತೀನಿ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಫಸ್ಟೇ ಫ್ರೆಶ್ ಅಪ್ ಆಗಿ ಬಂದರೆ ಮತ್ತೆ ಹಾಡು ಎಲ್ಲ ಮೇಯಿಸಿ ಮತ್ತೆ ಅದೇ ಸ್ಟೇಜಿಗೆ ಬರ್ತೀನಿ. ಇಲ್ಲಿ ಹಾಡು ಎಲ್ಲ ಮೇಯಿಸ್ಕೊಂಡು ಹೋಗಿ ಆಮೇಲೆ ಫ್ರೆಶ್ ಅಪ್ ಆಯ್ತೀನಿ. ಏನಪ್ಪ ಕ್ಯಾಮ್ರಾ ಮುಂದೆ ಹಿಂಗೆ ತಲೆ ಬರ್ತದೆ ಹಿಂಗೆ ಬಂದೋಳೆ ಅಂತ ಅಂದ್ಕೋಬಿಡಿ. ನಮ್ಮ ಮನೆಯವ್ರು ಹಂಗೆ ಅಂತಾರೆ, ವಿಡಿಯೋ ನೋಡ್ಬೇಕಾದ್ರೆ ಅಕಸ್ಮಾತ್ ಅವರು ಏನಾದ್ರು ವಿಡಿಯೋ ಓಪನ್ ಮಾಡಿದರೆ ತಲೆ ಬಚ್ಚಿಲ್ಲ ಏನೂ ಇಲ್ಲ ಹಂಗೆ ಬಂದಿದೆಯಾ ವಿಡಿಯೋ ಮುಂದೆ ಅಂತಾರೆ. ಇವೆಲ್ಲ ಮೇಯ್ಸೋಕ್ಕೆ ತಲೆ ಬಚ್ಕೊಂಬಂದು ಈ ಬಿಸಿಲಲ್ಲಿ ಇಲ್ಲಿಂದ ಹೋಗಿ ಆರಾಮಾಗಿ ಮತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆದರೆ ಆಗ ಏನೋ ಒಂಥರ ಸಮಾಧಾನ ನನಗೆ. ಮತ್ತು ಫ್ರೆಶ್ ಅಪ್ ಆಗಿ ಬಂದು ಮತ್ತು ಇವೆಲ್ಲ ಮೇಯಿಸಿ ಮತ್ತೆ ಹಾಗೆ ಮನೇಲಿರೋದಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ಫಸ್ಟು ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಮನೇಲಿ ಫ್ರೆಶ್ ಅಪ್ ಆಗಿ ಇರ್ಬೋದು. ಇನ್ನು ಸ್ವಲ್ಪ ಹೊತ್ತು ತಗೊಂಡೋಗಿ ಕಟ್ಟಾಕ್ತೀನಿ. ಟೈಮ್ ಆಲ್ರೆಡಿ ಇವಾಗ ನೋಡಿ ಹದ್ದು ಅಲ್ಲಿ ನಮ್ಮ ಕೋಳಿ ನೋಡಿ ಅಲ್ಲಿ ಹಾರಾಡ್ತಿದೆ ಫ್ರೆಂಡ್ಸ್. ಏನಂತ ಅಂದರೆ ನಮ್ಮ ಕೋಳಿ ಮರಿಗಳನ್ನೆಲ್ಲ ಎಷ್ಟು ಹೊತ್ಕೊಂಡು ಹೋಗಿದೆ ಅಂದರೆ ನೋಡಿ ಮನೆ ಹತ್ರನೇ ಓಡಾಡ್ತಿದೆ, ಅಲ್ಲೇ ಮನೆ ಹತ್ರನೇ ಓಡಾಡ್ತಿದೆ ಮರಿಗಳು ಹಿಡಿಯೋದಿಕ್ಕೆ. ಕಳ್ಳ ಹದ್ದು ಹೋಗಿದೆ ಅಂತ ಅಂದರೆ ಒಂದು 12 ಮರಿ ಇತ್ತು, ಅದರಲ್ಲಿ ಎಲ್ಲ ಹೊತ್ಕೊಂಡು ಹೋಗಿ ಬರೀ ಎರಡು ಮರಿ ಬಿಟ್ಟಿದೆ. ಹಾಗೆ ಬಾಳೆಗೊನೆ ಹಣ್ಣಿಗೆ ಬಂದಿದೆ. ನಮ್ಮದು ಕಾಯಿ ಹೊಡೆದಿದ್ದಾವೆ, ಅಲ್ಲಿ ಪಕ್ಲಾಗಿದ್ದಾವೆ. ನಮ್ಮನೆಯವ್ರು ನೋಡಿಲ್ಲ ಅನಿಸುತ್ತೆ, ಕಡಿದ್ರೆ ಹಣ್ಣಾಗುತ್ತೆ. ಮೇಲ್ಗಡೆ ಒಂಥರ ಹೊಡೆದಂಗಾಗಿದೆ. ಈ ಸಲ ನಮಗೆ ಬಾಳೆಹಣ್ಣಿನ ಹಬ್ಬ ಫ್ರೆಂಡ್ಸ್. ಏನಂತಂದರೆ ನೋಡಿ ಇಲ್ಲೊಂದು ಹೊಡೆದಿದೆ, ನೋಡಿ ಅಲ್ಲೊಂದು ಅಲೆ ಹಣ್ಣಿನ ಕಾಯಿ ಬಂದಿದೆ, ಇಲ್ಲೊಂದು ಬಂದಿದೆ. ಆಮೇಲೆ ನೆಕ್ಸ್ಟು ತೋರಿಸ್ತೀನಿ ರೀ. ನೋಡಿ ಇಲ್ಲೊಂದಿದೆ, ಇದು ಮುಂದ್ಗಡೆ ಇದೆಯಲ್ಲ ಅದರಲ್ಲಿ ನಾನು ರೆಸಿಪಿ ಮಾಡ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ ರೆಸಿಪಿ ಮಾಡೋದಿನ. ಅಲ್ಲೊಂದಿದೆಯಾ, ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ. ನಾವು ಮಾರೋದಿಲ್ಲ, ಮನೆಗೆ ತಿನ್ನೋದಕ್ಕೆ ಆಗ್ತವೆ.
ಏನಂದರೆ ಆಡೆಲ್ಲ ತಂದು ಕಟ್ಟಾಕಿದ್ದೀನಿ, ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ. ಒಂದು ತಪ್ಪಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಟೈಮ್ ಇಲ್ಲ, ಈಗ ನೀರೊಲೆಗೆ ಉರಿ ಹಾಕೋದಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಗ್ಯಾಸ್ ಮೇಲೆ ನೀರು ಇಟ್ಟಿದ್ದೀನಿ. ನಮ್ಮ ಸಿದ್ದಿ ನೋಡಿ ಎಲ್ಲಿ ಕುಂತಾಳೆ ಅಂತ. ಸಿದ್ದಿ ಹಾಯ್ ಮಾಡೊಂದು, ಹಾಯ್ ಮಾಡೆ. ಅದು ಅವಳದು ಹಾಯ್. ಮನೆ ಒಳಗೆಲ್ಲ ಕಸ ಗುಡಿಸ್ಕೊಂಬಿಟ್ಟು ಬಂದೆ. ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಏನಂತ ಅಂದರೆ ನಮ್ಮ ನಾಯಿ ನೋಡಿ, ಇವನ್ನ ಬೆಳಗ್ಗೆ ಟೈಮು ಫುಲ್ಲು ಆಟಾಡೋದಕ್ಕೆ ಬಿಟ್ಟಿರ್ತೀವಿ ಬೆಳಗ್ಗೆ ಟೈಮ್. ಫ್ರೆಂಡ್ಸ್ ಏನಂತ ಅಂದರೆ ನಮ್ಮ ನಾಯಿ ಕೆಂದ ಇದ್ದಾನಲ್ಲ, ಇವನ್ನ ಬೆಳಗ್ಗೆ 9 ಗಂಟೆವರೆಗೂ ಆಟಾಡಕ್ಕೆ ಬಿಟ್ಟಿರ್ತೀವಿ. ಮತ್ತು ನೈಟು 9 ಗಂಟೆಯಿಂದ 11 ಗಂಟೆವರೆಗೂ ಆಟಾಡಕ್ಕೆ ಬಿಟ್ಟಿರ್ತೀವಿ. ಅವಾಗ ಅವನು ಬಾತ್ರೂಮ್ಗೆ ಹೋಗಲ್ಲ, ಕಟ್ಟ ಹಾಕಿದ್ದಾನೆ ಬಾತ್ರೂಮ್ಗೆ ಹೋಗತ್ತಾನ. ಅದೇನು ಕಲ್ತ್ಬಿಟ್ಟನೋ ಗೊತ್ತಿಲ್ಲ ಬುದ್ಧಿನ. ಅದೇನೋ ಅಂತಾರಲ್ಲ, ನನ್ನ ಮಕ್ಳದ್ದು ಬಾಚ್ಲಿಲ್ಲ ಅಂದ್ರೂ ಇವನ್ ಬಾಚೋದು ಪರಿಸ್ಥಿತಿ ಬಂದೈತೆ. ಇಂಥ ನಾಯಿಗಳು ಸಾಕೊಂಡ್ರೆ ನಾಯಿ ಹುಚ್ಚನ್ನು ಕ್ಲೀನ್ ಮಾಡಬೇಕು, ನಾಯಿ ಕಕ್ಕನ್ನು ಕ್ಲೀನ್ ಮಾಡಬೇಕು. ಫ್ರೆಂಡ್ಸ್ ಏನಂದರೆ ನೀರು ಕಾದಿದ್ದಾವೆ. ಸ್ನಾನಕ್ಕೆ ಹೋಗೋ ಅಷ್ಟರೊಳಗೆ ಕಸ ಎಲ್ಲ ಗುಡಿಸಿದ್ದೀನಿ. ದೊಡ್ಡ ಹಸುನ ಇಟ್ಕೊಂಬಂದು ಕಟ್ಟಿದ್ದೀನಿ. ಇನ್ನು ಚಿಕ್ಕಳೊಬ್ಳವಳೆ, ಅವಳನ್ನೂ ಇಟ್ಕೊಂಬಂದು ಕಟ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಮತ್ತು ಡೈಲಿ ಅದೇ ರೊಟೀನು, ಹಸು ಕಟ್ಟೋದು, ಹಸು ತಿಂಡಿ ತಿನ್ನಿಸೋದು, ಹಾಡು ಮೇಯಿಸೋದು, ಇವೇ ನಮ್ಮ ರೊಟೀನ್ಗಳು. ಸ್ಪೆಷಲ್ ಏನಿರಲ್ಲ. ಎಲ್ಲಿಗೆ ಓಡ್ತೀಯೋ, ಹೆಂಗೆ ಓಡ್ತೀಯೋ ಹೆಂಗೆ ಓಡ್ತಾಳೆ ನೋಡಿ ಪುಟ್ಟಮಲ್ಲಿ. ಅವಳು ಏನು ಕೊಡ್ತಿದ್ದಾಳೆ ಅಂದರೆ, ಅವಳಿಗೆ ನೀರು ಕುಡ್ಸಲ್ಲ ನಾವು, ಗೆಂಡೆ ಬೀಳ್ತದೆ ಅಂತ, ಇನ್ನೂ ಚಿಕ್ಕ ಕುಕ್ಕರು ಅಂತ ನೀರು ಕುಡ್ಸಲ್ಲ. ಅಲ್ಲಿ ಬಕೆಟಲ್ಲಿ ನೀರು ಇಟ್ಟಿರ್ತಾಳೆ ಅಂತ ಹಂಗೆ ಫಾಸ್ಟಲ್ಲಿ ಓಡ್ತಾವಳೆ ಬಕೆಟಲ್ಲಿ ನೀರು ಕುಡಿಯೋಕ್ಕೆ. ಬರ್ತೀನಿ ಕಳ್ಳಿ ಬರ್ತೀನಿ ಈಗ. ಹಾಕೇ ಬಿಟ್ಲು ಬಾಯ. ಈಗ ಅವಳು ಕತ್ತು ಎತ್ತಬೇಕಂದ್ರೆ ಅದ್ರೊಳಗಿಂದ ಗುಂಡಿಸ್ತೀಯ. ಸಾಕು 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 ಬಾ 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 ಸಾಕು. ಒಂದೇ ಉಸಿರು ಎಳ್ಕೊಂಡ್ಬಿಡ್ತಾಳೆ. ಸ್ವರ್ವ ಅಂತ ಸಿಕ್ಕಿದ್ದೆ ಒಂದು ಚಾನ್ಸ್ ಅಂತ. ಕಾಲು ದೊಣಿತಿ ನೋಡು. ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಏನಂತಂದರೆ ಕಾಫಿನ ಹೋಗಲೇ ಕುಡಿದ್ಬಿಟ್ಟಿದೆ. ಹಾಡಿಗೆ ತಿಂಡಿ ತಿನ್ನಿಸ್ಬೇಕು ನೋಡಿ. ಸಂಜೆ ಆಯ್ತಂದರೆ ನಮ್ಮ ಹಾಡಿಗೆ ಹುಳ್ಳಿ ಏನೇನಿದೆ ಇದರಲ್ಲಿ, ಹುಳ್ಳಿ, ಫೀಡ್ಸು, ಜೋಳ ಮತ್ತು ಚಕ್ಕೆ. ಎದ್ದೇಳಿ ಮಕ್ಕಳ ಎದ್ದೇಳಿ. ಎದ್ದಾಳ ನೀನು ತಿನ್ನೋ. ಹೋಯ್ ಅವನಾಗ ಸುಮ್ಮ ಮಲಗಿದ್ದಾನೆ ನೋಡಿ. ಫ್ರೆಂಡ್ಸ್ ಹಾಗೇನೆ ಇವಾಗ ಟೈಮ್ 9:30 ಆಗೈತೆ. ನಮ್ಮ ಮನೆಯವ್ರು ಬಂದರು. ಬಂದುಬಿಟ್ಟು ಕರೆಂಟ್ ಬಂದಿದೆ ಅಂತ ನೋಡೋಣ ಅಂತ ಹೋಗಿದ್ದಾರೆ. ಬಾಗಿಲೇನು ಕೊಟ್ಟಿದ್ದಾರೆ ಅಂತ ಏನೋ ತೊಗೊಂಬಂದಿದ್ದಾರೆ. ನೋಡೋಣ ಏನು ತೊಗೊಂಬಂದಿದ್ದಾರೆ ಅಂತ. ಅವರಲ್ಲಿ ತೊಗೊಳ್ಳಿಕ್ಕೆ ಹೋದರು. ಇದೊಂದು ಕವರು, ನಿಮ್ಮದು ಬಿಸ್ಕೆಟ್, ಪ್ಯಾರ್ಲಿಜಿ ಬಿಸ್ಕೆಟ್. ನನ್ನ ಫೇವ್ರೆಟ್ ಬಿಸ್ಕೆಟು ಪ್ಯಾರ್ಲಿಜಿ. ಮತ್ತು ಏನೋ ಇನ್ನೊಂದು ಕವರ್ ತೊಗೊಂಡಿದ್ದಾರೆ, ಇದೇನಂತ ಗೊತ್ತಿಲ್ಲ. ನಮ್ಮ ಕೆಂದ ಓಡ್ಬತ್ತಾ ಏನೋ ತಿನ್ನೋಕೆ ತುಂಬ ಹೇಳ್ತ. ನಾನೆಲ್ಲ ಬ್ರಷು ನಡಲಿಕ್ಕೆ ಅಡುಗೆ ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್ ತೋರಿಸ್ತೀನಿ ರೀ. ಸಾಂಬಾರು ಬಿಸಿ ಇಟ್ಟಿದ್ದೀನಿ, ಉಪ್ಪು ಸಾಂಬಾರು. ಬೆಳಗ್ಗೆ ಮಾಡಿದ್ದೀನಿ ಸಾಂಬಾರು. ನೆಕ್ಸ್ಟು ಇಲ್ಲಿ ಬಂದರೆ ಮುದ್ದೆ, 2 ಮುದ್ದೆ ಮಾಡಿದ್ದೀನಿ. ಇದು ಕ್ಯಾರೆಟ್ ಪಲ್ಯ ಮತ್ತು ರೈಸು ಬೆಳಗ್ಗೆನೇ ಇದೆ. ಬೆಳಗ್ಗೆದು ಕಡಲೆಕಾಯಿ ಫುಲ್ಲು ಮಣ್ಣಾಗಿರೋಂಗಿದೆ. ಸಿಗುವೊಂದು ಬಾಳಪ್ಪ ಊಟ ಮಾಡೋಣ. ಹಿಂಗೆ ಹೊಲ್ದೊಳಿಕೆ ಬಿಟ್ಬಿಟ್ಟು ಹೋಗ್ತಾರೆ. ಜೈ ಕಾಲು ನೆಕ್ಕಂಬತ್ತಾನ. ಮುದ್ದೆ ಮಾಡಿದ್ಯಾ? ಮುದ್ದೆ ಹೆಂಗಿದೆ
ಮುದ್ದೆ ಸಾಂಬಾರು ಪಲ್ಯ ಸಕ್ಕತ್ ಹೆಂಗಿದೆ ಹೊರಗಡೆ ಇಲ್ಲಿ ಎಲ್ಲ ಸುತ್ತಮುತ್ತ ಹೆಂಗಿದೆ ಫುಲ್ಲು ಕತ್ಲೆ. ನಮ್ಮ ಗಸಗಸೆ ಮರದಲ್ಲಿ ಮುದ್ದೆ ಏನಕ್ಕೆ ಮಾಡ್ದೆ ಗೊತ್ತಾ, ನಂಗೆ ನೆನ್ನೆಯಿಂದ ಅನ್ನ ತಿಂದು ಅನ್ನ ತಿಂದು ಬೇಜಾರೈತೆ. ನಾನು ಅದಕ್ಕೆ ಮುದ್ದೆ ಮಾಡಿದ್ದೆ. ಹೊರ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಕ್ಕಿಗಳು ಗಸಗಸೆ ಮರದ ಮೇಲೆ ಓಡಾಡ್ತಾ ಒಂದು ಕಿತ್ಕೊಳ್ಳೋಕ್ಕೆ ಬಂದೇ ಕಣ ಮತ್ತ ಏನು ಅಕ್ಕಿ ಈಗ ತಾನೇ ಒಂದು ಹೋಯ್ತಲ್ಪ. ನಮ್ಮ ಔಟ್ಡೋರ್ ಏನು ಇದೇನಂತಾರೆ ಊಟ ಮಾಡ್ತಾರಲ್ಲ ಅದೇನಂತಾರೆ, ಡೈನಿಂಗ್ ಟೇಬಲ್. ಔಟ್ಡೋರ್ ಡೈನಿಂಗ್ ಟೇಬಲ್ ಫ್ರೆಂಡ್ಸ್ ಇದು. ಔಟ್ಡೋರ್ ನಾನು ಆ ಕಡೆ ಕುತ್ಕೋಬೇಕಾಗಿತ್ತು, ಚೆನ್ನಾಗಿರೋದು. ಇದೇ ಡೈನಿಂಗ್ ಟೇಬಲ್. ನನಗೆ ಮುದ್ದೆ ಒಳಿಕೋಯ್ತಿಲ್ಲ. ನಮ್ಮ ಲೈವಲ್ಲಿ ಎಲ್ಲ ಇವತ್ತು ಚಿಕನ್ ಸಾಂಬಾರು ಅಂತ ಅಂತಿದ್ದೀವಿ. ಅಪ್ಪ ಏನು ಗೊತ್ತಾ, ನಾಳೆಗೆ ಚಿಕನ್ ಮಾಡಬೇಕು, ಚಿಕನ್ನು ಮಟನ್ನು. ಸಂಕ್ರಾಂತಿ ಹಬ್ಬದ ದಿನ ಒಂದು ಮೂಳೆನಾರು ಕಡಿಬೇಕು. ಫ್ರೆಂಡ್ಸ್, ಹಾಗೆಯೇ ಇವತ್ತು ಬೆಳಗ್ಗೆ ನಾನು ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡನ್ನು ಮಾಡ್ತಾಯಿದ್ದೆ. ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಮಾಡಿ ಚೆನ್ನಾಗಿರುತ್ತೆ. ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಕಲಿಸ್ತೀನಿ. ತೊಳೆದೇ ಮುಗಿಸ್ತಾಳೆ. ತಿಂಡಿ ತಿನ್ನಲಿಲ್ಲ ನೀನು? ಅವಳು ಸ್ನಾನ ಮಾಡ್ಕೊತಾಳ ನೋಡು. ಸಂಕ್ರಾಂತಿ ಹಬ್ಬಕ್ಕೆ ಸ್ನಾನ ಮಾಡಿಕೊಂಡು ನಾವು ದನ ಕಾಯೋರು. ಸ್ನಾನ ಟ್ಯಾಂಕೆ ನೀರಿತ್ತಲ್ಲ, ಟ್ಯಾಂಕೆ ಖಾಲಿ ಮಾಡಿಬಿಟ್ಟ. ತುಂಡ ಕಡೆ ಹಾಕ್ಬೇಕಾಯ್ತು ಇನ್ನೊಂದು ಸ್ವಲ್ಪ. ಹಬ್ಬಕ್ಕೆ ಸುಮ್ಮನೆ ಇವತ್ತಾ ಹಬ್ಬ ಮಾಡಲ್ಲ ಇವತ್ತ. ಅವು ಕುಳ್ಳಿ ಹೇಳ್ಕೊಂಬನಿ ಬಿಡಂಗೆ ನೀರು ಚಳಿ ಆಗಲ್ಲ ಒಳಗೆ. ಅಲ್ಲೇ ಕೆಳಗಡಿಕೆ ಅಲ್ಲೇ ಅದು ಅಡಿಕೆ ಹಬ್ಬ ಸಂಕ್ರಾಂತಿ ಹಬ್ಬ ಸ್ನಾನ ಹೋಯ್ತಾನೆ. ಏ ಚಂದ ಆಯ್ತು ಹಬ್ಬದ ಗೊತ್ತಾ. ಆಯ್ತು ನೋಡಿ ಬಿಸಿನೀರು ಯಾಕೋ ಹುಂಜ ಹೊಡ್ಕೊತಾ ಇರ್ತಾರೆ ನೋಡ್ತೀನಿ ನಾನು. ಸಿದ್ಧಿ ಒಬ್ಳು ಮಿಸ್ ಆದ್ಲಲ್ಲಪ್ಪ, ಅವಳೊಬ್ಳು ಇರ್ಬೇಕಾಗಿತ್ತು. ಭಾಳ ನೋಡು ದೇವ್ರ ಬರ ಇಟ್ಕತ್ತಾರಲ್ಲ, ದೇವ್ರ ಬರ್ತದೇನವ ಸಾಗಡಿ ಕಡಪ್ಪ.
ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಕ್ಕಿದು. ಚಳಿ ಆಯ್ತೈತಾ? ಚಳಿ ಹೊಸ ಅತಿಥಿ ಬಂದಾರ ನಮ್ಮ ಮನೆಗೆ. ಗೊತ್ತಾಗ್ತಾರ ಅವರು ಎಲ್ಲಿಂದ ತಪ್ಪಿಸ್ಕೊಬೋದು ಅಂತ ಗೊತ್ತಿಲ್ಲ. ಅಯ್ಯೋ ತಂದ್ಬಿಟ್ಟೋಗಿರೋದಂತೀಯ? ಇವಳಿಗೂ ಇಕ್ತಾ? ಮುಂದೆ ನೋಡಿ ಓಹೋ ನಮಗೆ ಅವಳಿಗೆ ಕಾಣಿಸೋದೇ ಇಲ್ಲ. ಹ್ಞೂ ಚೆನ್ನಾಗಿ ಕಾಣಿಸ್ತೀಯ ನೀನು ಚೆನ್ನಾಗಿ ಕಾಣಿಸ್ತೀಯ. ಐ ಅಂಕ ನಮ್ಮ ಸಣ್ಣಲ್ಲಿ ಚೆನ್ನಾಗಿ ನಿಂತ್ಕೊತಾಳೆ. ಚೆನ್ನಾಗಿವೆ. ಏಯ್ ನಮ್ಮ ಸಿದ್ಧಿ ಬಟ್ಲಿಗೆ ಹೋಗಿ ಕುಡಿತಾ ಇದೀಯಾ? ಗೊತ್ತಾಳ ಅವಳು. ಇಕ್ಬಿಟ್ಟು ಬಟ್ಲನೇ ಮುಟ್ಟಿದ್ದ ಅಲ್ಲಿ ಹಂಗೆ ಅಂತ ಇಷ್ಟು ಕಡೆ ತಿರ್ಕೊಂಬಿಟ್ಟು